ಯುದ್ಧದಲ್ಲಿ ಮಿಸ್ ಆಗಿದ್ರಿ ಅಂತ ಟೆಲಿಗ್ರಾಮ್ ಬಂತು. ಅದನ್ನು ಓದಿ ಪ್ರಜ್ಞೆ ತಪ್ಪಿ ಮೆಟ್ಲಿಂದ ಬಿದ್ದುಬಿಟ್ರು. ತಲೆಗೆ ಪೆಟ್ಟಾಯ್ತು. ಆವತ್ತು ಕೋಮಕ್ಕೆ ಹೋದವರು ಇವತ್ತವರೆಗೂ ಅದೇ ಸ್ಥಿತಿಲಿದ್ದಾರೆ. ಅಮ್ಮ ಹುಷಾರಾಗ್ಲಿ ಅಂತ ನಾನು ತೋರಿಸ್ತಿರೋ ಡಾಕ್ಟರ್ ಇಲ್ಲ, ಹರಕೆ ಹೊರದಿರೋ ದೇವ್ರಿಲ್ಲ. ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲಪ್ಪ. ಯಾಕೆ ಹೀಗೆ ಮಾಡಿದೆ? ಗಂಡ ಇಲ್ದಿರೋ ಜಗತ್ತು ನಿನಗೂ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಯಾ? ಅಚ್ಚಿ ಹಾಕಿಸ್ಕೊಂಡ್ರೆ ಸತ್ ಮೇಲೂ ಜೊತೆಲೇ ಇರ್ಬೋದು ಅಂತ ಇದಕ್ಕೆ ಹೇಳಿದ್ಯಾ? ನಾನ್ ಬದುಕಿಲ್ಲ ಅಂತ ತಿಳ್ಕೊಂಡು ದೇಹನ ಇಲ್ಲಿ ಬಿಟ್ಟು ಆತ್ಮನ ಸ್ವರ್ಗಕ್ಕೆ ನನ್ನನ್ನು ಹುಡುಕೋದು ಕಳಿಸಿದ್ಯಾ? ಬಸಂತಿ, ಬಸಂತಿ, ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ನೀನ್ ಹೆತ್ತಾಗ ನಿನ್ ನೋವನ್ನು ಹಂಚ್ಕೊಳ್ಳೋದಕ್ಕೆ ನಿನ್ ಹತ್ರ ಇರ್ಲಿಲ್ಲ. ನೀನ್ ಹತ್ತಾಗ ನಿನ್ ಕಣ್ಣೀರು ಓಡಿಸೋದಕ್ಕೆ ನಾನ್ ಜೊತೆಲಿರ್ಲಿಲ್ಲ. ಇಲ್ಲ ಬಸಂತಿ, ಇಲ್ಲ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗೋದಿಲ್ಲ. ಬಸಂತಿ, 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 ಹಲೋ. ದಯವಿಟ್ಟು ದಯವಿಟ್ಟು ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ. ಹೇಳಿ ಹೇಳಿ ಮೇಲೆ. ಡಾಕ್ಟರ್, ಇವರು ನಮ್ಮ ತಂದೆ. ಗೊತ್ತಾಯ್ತು ಜೀವ, ಆದ್ರೆ ನಿಮ್ ತಾಯಿ ಮೊದಲ ಸೆನ್ಸಿಟಿವ್ ಕೇಸು. ಡಿಸ್ಟರ್ಬ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಪ್ಲೀಸ್ ಜೀವ, ಟೇಕ್ ದಮ್ ಔಟ್ ಪ್ಲೀಸ್. ಇಲ್ಲ ಡಾಕ್ಟ್ರೇ, ನಾನೇ ಹೋಗ್ತೇನೆ. ನನ್ನ ಬಸಂತಿ ಜೀವಕ್ಕೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು.